ಆತ್ಮೀಯರೇ ಪೋಷಕರೇ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಮರದಲ್ಲಿ ಮಾರ್ಕ್ಸ್ ಅನ್ನೋದು ಒಂದು ಎಲೆ, ರ್ಯಾಂಕ್ ಅನ್ನೋದು ಇನ್ನೊಂದು ಎಲೆ, ಸಕ್ಸಸ್ ಅನ್ನೋದು ಅದರೊಳಗಿರೋ ಹಣ್ಣು. ಯಾವುದೋ ಮರದೊಳಗಿರೋ ಹಣ್ಣು. ಇಲ್ಲೆಲ್ಲದಕ್ಕೂ ಮೂಲ ಕಾರಣ ಯಾವುದು? ಬೇರು. ನಿಮ್ಮ ಬೇರು ಯಾವುದು? ನಿಮ್ಮೊಳಗಿರೋ ಸಾಮರ್ಥ್ಯ ಹೆಂಗೆ ಬೆಳೆಯುತ್ತೆ? ಒಂದು ಜೆನೆಟಿಕ್ ಆಗೂ ಇರುತ್ತೆ, ಅಪ್ಪ ಅಮ್ಮನಿಂದ ಬಂದಿರೋದು, ಮತ್ತು ನಿಮ್ಮ ಪರಿಸರದಿಂದ ನೀವು ಸಾಮರ್ಥ್ಯ ಬೆಳೀತಾ ಹೋಗುತ್ತೆ. ಅವ್ರು ಹೇಳಿದಾಗೆ ಬೀದಿಲೇ ನಾವು ಕಲಿಯೋದು, ಜನರಿಂದಲೇ ಕಲಿಯೋದು. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಇಲ್ಲವ್ರು ನೀವು ಬೆಳೆಯೋದು ಹೆಂಗೆ? ಇದು ಎರಡನೇ ವಿಚಾರ. ಮತ್ತು ಮೂರನೇ ವಿಚಾರ, ಆ ಎಬಿಲಿಟಿಗಳು ಮತ್ತು ಸಾಮರ್ಥ್ಯಗಳು ಬಂದ ಮೇಲೆ ನಿಮ್ಮ ಆಸಕ್ತಿ ಎಲ್ಲಿದೆ ಯಾರು ಗೊತ್ತು? ಆಸಕ್ತಿ ಯಾವುದೋ ಒಂದು ಪುಸ್ತಕ ಓದೋದ್ರಿಂದ, ಒಬ್ಬ ವ್ಯಕ್ತಿ ಹತ್ರ ಮಾತಾಡೋದ್ರಿಂದ. ಈಗ ಅಬ್ದುಲ್ ಕಲಾಂ ಉದಾಹರಣೆ ಕೊಟ್ಟೆ. ಅವ್ರು ಮಿಸೈಲ್ ಸೈಂಟಿಸ್ಟ್ ಆಗ ಕಲ್ಪನೆಯೇ ಇರಲ್ಲ, ಪೈಲಟ್ ಬಿಟ್ಟು ಅವ್ರ ತಲೆಯಲ್ಲಿ ಏನೂ ಇರಲಿಲ್ಲ. ಕಳೆದ ಎಪಿಸೋಡಲ್ಲಿ ನೀವು ಅಬ್ದುಲ್ ಕಲಾಂ ಹೇಳಿದ್ವು, ಅವ್ರ ಪೈಲಟ್ ಅವ್ರು ಫೇಲ್ ಆದಾಗ ಅವ್ರು ಬಂದು ಗಳಗಳ ಅಂತ ಆಶ್ರಮದಲ್ಲಿ ಹತ್ತಾಗ ಆ ಗುರುಗಳು ಏನೋ ಒಂದು ಹೇಳಿದ್ರು, ಅದರ ಆಧಾರದ ಮೇಲೆ ಅವ್ರ ಜೀವನನೇ ಬದಲಾಯಿತು ಅಂತ. ಒಂದು ದಾರಿ ಮುಚ್ಕೊಳ್ಳೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? 16 ದಾರಿಗೆ ನೀವು ಸ್ಟ್ರಾಂಗ್ ಆಗಿ. ಈಗ ನಾವು ಸಿವಿಲ್ ಸರ್ವಿಸ್ ಬಿಟ್ಟು ಬಂದೇ ಕೂತ್ಕೊಂಡು ಮಾಡ್ತಾ ಇದ್ದೀವಿ, 15 ವರ್ಷ ತಪಸ್ ಮಾಡಿ ಸತ್ತೋದ್ವಾ? ಇಲ್ಲ. ಫಸ್ಟು ನಿಮ್ಮ ಸಾಮರ್ಥ್ಯ ಮತ್ತು ಆಸಕ್ತಿ ಎರಡನ್ನೂ ಬೆಳೆಸ್ಕೊಳ್ಳಿ, ಎಲ್ಲ ಚೆನ್ನಾಗಾಗ್ತಾ ಹೋಗುತ್ತೆ. ಸರ್, ಇಲ್ಲಿ ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕು ಸರ್, ಇದು ಗೌರ್ಮೆಂಟ್ ಸೀಟ್ಗೆ ಇದು ಬೇಕು. ಡೊನೇಷನ್ ಕೊಟ್ಟು ಹೋಗೋರ ಬಗ್ಗೆ, ಶ್ರೀಮಂತರ ಬಗ್ಗೆ ನಾವು ಮಾತಾಡ್ತಾನೇ ಇಲ್ಲ. ಇಲ್ಲಿ ಶೋಕಿಗೆ MBBS ಮಾಡೋರು, ಶೋಕಿಗೆ ಎಂಜಿನಿಯರ್ ಮಾಡೋರ ಬಗ್ಗೆ ನಾವು ಮಾತಾಡ್ತಾನೇ ಇಲ್ಲ. ಕನಸು ಕಟ್ಕೊಂಡು ಭವಿಷ್ಯ ಹಿಂಗೆ ಆಗಬೇಕು ಅಂತ ಬರೋರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅವರುಗಳು ಅನಗತ್ಯವಾಗಿ ಗೊಂದಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಶ್ರೀಮಂತರು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಬದುಕೋ ತಾಕತ್ತಿದೆ, ನಿಮಗೆ ನಮಗಿಲ್ಲ. ನಾವು ಬಡವರು, ಅದಕ್ಕೆ ನಾವು ಒಂದೊಂದು ಹೆಜ್ಜೆನೂ ಎಚ್ಚರದಲ್ಲೇ ಇಡಬೇಕು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ಸರ್, ಯಾವ ಮಟ್ಟಕ್ಕೆ ಇವ್ರು ಆಗಿದ್ದಾರೆ ಅಂದರೆ ಸರ್, ನೀಟಲ್ಲಿ ಒಂದು ವೇಳೆ ಗೌರ್ಮೆಂಟ್ ಸೀಟ್ ಮಿಸ್ ಆಯಿತು ಅಂದರೆ ಪ್ಲ್ಯಾನ್ ಬಿನೂ ಇಲ್ಲ ಸರ್ ಇವ್ರ ಹತ್ರ. ಮೈಕ್ರೋಬಯಾಲಜಿ ಅಂತ ಸಬ್ಜೆಕ್ಟ್ ಗೊತ್ತೇನ್ರಿ ನಿಮಗೆ? ಗೊತ್ತಾ? ನ್ಯೂಟ್ರಿಷನ್ ಬಯಾಲಜಿ ಅಂತ ಸಬ್ಜೆಕ್ಟ್ ನಿಮಗೆ ಗೊತ್ತಾ? ಇನ್ನು ಏನು ಬೇಡ, ಕರೆಕ್ಟ್ ನೀವು ಟಾಪ್ ನಾಚ್ ಮೈಕ್ರೋಬಯಾಲಜಿಸ್ಟ್ ಆದರೆ ನಿಮ್ಮ ಸಂಬಳ 1 ಕೋಟಿ ಕಂಡ್ರಿ ಆರಂಭದಲ್ಲೇ.